ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಭಾರ್ಗವಿ ತಂದೆ ರವೀಂದ್ರ ಭಟ್ಕಳ್ ಅವ್ರಿಗೆ ಗೊತ್ತಾಗೋದ್ರ ಜೊತೆಗೆ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯವನ್ನು ಕೂಡ ರವೀಂದ್ರ ಭಟ್ಕಳ್ ರಿವೆಲ್ ಮಾಡ್ತಿರೋ ಚಾನ್ಸಸ್ ಇದೆ. ಹಾಗಿದ್ರೆ ಅತ್ತ ಕಡೆ ವೃಂದಾ ಕೂಡ ಜಿ ಪಿ ಪಾಟೀಲ್ಗೆ ಹೋಗಿದ್ದೆ ಭಾರ್ಗವಿನೇ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಅನ್ನೋ ಸತ್ಯವನ್ನು ಹೇಳ್ಬಿಡ್ತಾಳ. ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ ಇಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ. ಆದರೆ ಭಾರ್ಗವಿ ಅದನ್ನು ಅರ್ಜುನ್ ಹತ್ರ ಹೇಳ್ಕೊಂಡಿಲ್ಲ. ಇದರ ನಡುವೆ ಅರ್ಜುನ್ ಭಾರ್ಗವಿಗೆ ಧೈರ್ಯವಾಗಿ ನಿಂತು ನೀವು ಕೋರ್ಟಲ್ಲಿ ಕೇಸನ್ನು ನಡೆಸಬೇಕು, ನಿಮ್ಮ ಮನೆಯವ್ರ ವಿಷಯನ ನಾನು ನೋಡ್ಕೋತೀನಿ ಅನ್ನೋ ಭರವಸೆಯನ್ನು ಕೊಡ್ತಾರೆ. ಕೇಸಿಂದ ಹಿಂದೆ ಸರಿಬೇಕು ಅಂತ ಯೋಚನೆ ಮಾಡಿದ ಭಾರ್ಗವಿಗೆ ನಿಜವಾಗ್ಲೂ ಧೈರ್ಯವನ್ನು ತುಂಬಿದ್ದಾರೆ ಅರ್ಜುನ್. ಇದು ಎಲ್ಲದರ ನಡುವೆ ಭಾರ್ಗವಿಗೆ ಅವಳ ಬೈಕ್ ನೋಡಿ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಬರಬೇಕಿದ್ರೆ ಅಲ್ಲಿ ಅವಳ ಬೈಕ್ ಇರುತ್ತೆ. ಇದು ನನ್ನ ಬೈಕ್ ಅಲ್ವಾ, ನನ್ನ ಬೈಕ್ ಓನರ್ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಅನಿಸುತ್ತೆ ಅಂತ ಭಾರ್ಗವಿ ಹೇಳಿದ್ದಕ್ಕೆ, ನೋಡಿ ಭಾರ್ಗವಿ ಅವರೇ, ನಿಮ್ಮ ಬೈಕ್ನ ತೊಗೊಂಡಿದ್ದು ಬೇರೆ ಯಾರೂ ಅಲ್ಲ, ನಾನೇ ಗ್ಯಾರೇಜಲ್ಲಿ ಆ ಬೈಕ್ನ ತೊಗೊಂಡಿದ್ದು ಅಂತ ಅರ್ಜುನ್ ಹೇಳಿದಾಗ ಭಾರ್ಗವಿಗೆ ತುಂಬ ಖುಷಿ ಆಗುತ್ತೆ. ನೀವು ತೊಗೊಂಡ್ರಾ ಅಂದಾಗ, ಹೌದು ತೊಗೊಳ್ಳಿ ನಿಮ್ಮ ಬೈಕನ್ನು ಅಂದಾಗ, ಅಯ್ಯೋ ನನಗೆ ಯಾಕೆ ಬೈಕ್, ನೀವೇ ಇಟ್ಕೊಳ್ಳಿ ನನಗೆ ಬೇಡ ಅಂದಾಗ, ಪ್ಲೀಸ್ ಭಾರ್ಗವಿ ಅವರ ಈ ಒಂದು ಬೈಕ್ ಮೇಲೆ ನಿಮಗೆ ಎಷ್ಟು ಎಮೋಷನ್ಸ್ ಇದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಈ ಬೈಕನ್ನು ನೀವೇ ಇಟ್ಕೊಳ್ಳಿ, ನಿಮಗೋಸ್ಕರ ಅಂತಲೇ ಇಲ್ಲಿಗೆ ತೊಗೊಂಡು ಬಂದಿತ್ತು ಅಂತ ಹೇಳ್ತಿದ್ದಾರೆ. ಆದರೆ ಆ ಒಂದು ಬೈಕನ್ನು ಯೂಸ್ಕೊಳ್ಳೋಕೆ ಅವಳ ಸ್ವಾಭಿಮಾನ ಅಡ್ಡ ಬರ್ತದೆ ಭಾರ್ಗವಿದು. ಯಾಕಂದರೆ ಅದಕ್ಕೆ 40,000 ದುಡ್ಡು ಕೊಟ್ಟಿದ್ದಾರೆ ಅರ್ಜುನ್. ಈಗ 40,000 ಅವಳ ಹತ್ರ ಇಲ್ಲ, ಅದೇ ಕಾರಣಕ್ಕೆ 40,000 ನನ್ನ ಹತ್ರ ಇಲ್ಲ, ಬೈಕ್ ಹೇಗೆ ತೊಗೊಳ್ಳಿ ಅಂದಾಗ, ಅಯ್ಯೋ ಮೇಡಮ್ ತೊಗೊಳ್ಳಿ ಏನಿಲ್ಲ ಅಂಥದ್ದಾಗೆ ಆ ಬೈಕ್ನ ತೊಗೊಳ್ಳೋಕೆ ಆಕೆ ಹಿಂದೆ ಮುಂದೆ ನೋಡ್ತಾಳೆ. ಆದರೂ ಕೂಡ ಬೈಕನ್ನು ತೊಗೋತಾಳೆ. ತದನಂತರ ಅವಳ ಕಾಲ್ಚೀನ ತಗೊಂಡಿದ್ದೆ, ತೊಗೊಳ್ಳಿ ಇದನ್ನು ಇಟ್ಕೊಳ್ಳಿ, ನನಗೆ ಯಾವಾಗ ದುಡ್ಡಾಗುತ್ತೋ ಆಗ ಬಂದು ಇದನ್ನು ಬಿಡಿಸ್ಕೋತೀನಿ ಅಂತ ಹೇಳಿದಾಗ, ಅಯ್ಯೋ ಮೇಡಮ್ ಇದೆಲ್ಲ ಯಾತಕ್ಕೆ, ಅದಕ್ಕೇನೂ ಕೂಡ ಬೇಡ, ನೀವೇ ಬೈಕ್ ಇಟ್ಕೊಳ್ಳಿ ಅಂತ ಅರ್ಜುನ್ ಹೇಳಿದಕ್ಕೆ, ಇಲ್ಲ ಆ ರೀತಿ ಆದರೆ ನಂಗೆ ಬೈಕೇ ಬೇಡ ಅಂತ ಹೇಳಿದ ತಕ್ಷಣ, ಬೇಡ ಬೈಕ್ ನೀವು ಇಟ್ಕೊಳ್ಳಿ, ಕಾಲ್ಚೀನ ನಾನು ತೊಗೋತೀನಿ ಅಂತ ಹೇಳಿ ಅರ್ಜುನ್ ಕಾಲ್ಚೀನನ್ನು ತೊಗೋತಾರೆ. ಇದರ ನಡುವೆ, ಹೌದು ನನ್ನ ಬೈಕ್ ಕೈ ಕೊಟ್ಟಿತ್ತು, ಹಾಗಾಗಿ ನಾನು ಬೈಕ್ ತೊಗೊಂಡು ಬಂದಿಲ್ಲ, ನೀವು ನನ್ನ ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಲಿಕ್ಕಾಗತ್ತಾ ಅಂತ ಅರ್ಜುನ್ ಕೇಳಿದ್ದಕ್ಕೆ, ಅದರಲ್ಲೇನಿದೆ ಬನ್ನಿ ಅಂತ ಹೇಳಿ ಭಾರ್ಗವಿ ಅರ್ಜುನನ್ನು ಕರ್ಕೊಂಡು ಬೈಕಲ್ಲಿ ಡ್ರಾಪ್ ಮಾಡ್ತಿದ್ದಾಳೆ. ಈ ಕಡೆ ಇಬ್ಬರು ಕೂಡ ಒಂದಷ್ಟು ಸಮಯವನ್ನು ಕಳೀತಾರೆ. ಜೊತೆಗೆ ಅವರಿಬ್ಬರು ಜೊತೆಯಾಗಿ ಖುಷಿಯಿಂದ ಹೋಗೋದನ್ನು ವೃಂದಾ ಕಾರ್ನಲ್ಲಿ ನೋಡ್ಬಿಡ್ತಾಳೆ. ವೃಂದಾ ಕಾರಲ್ಲಿ ನೋಡ್ತಿದ್ದೆ ಉರ್ದು ಹೋಗ್ತಿದ್ದಾಳೆ. ಏನೋ ಅಂದ್ಕೊಂಡ್ರೆ ಇನ್ನೇನು ಆಗ್ತಿದೆಯಲ್ಲ, ಈ ಭಾರ್ಗವಿ ನನಗೆ ಲವ್ವು ಬೇಡ, ಅದು ಬೇಡ, ಇದು ಬೇಡ, ಕೇಸು ನ್ಯಾಯ ಧರ್ಮ ನೀತಿ ಅಂತ ಹೇಳ್ತಿದ್ಲು. ಇವಾಗ ನೋಡಿದ್ರೆ ಅರ್ಜುನ್ ಪ್ರೀತಿಯನ್ನು ಒಪ್ಕೊಂಡಿದ್ದಾಳೆ ಅಂತ ಅನ್ನಿಸ್ತದ. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಇವರಿಬ್ಬರು ಒಂದಾಗಬಾರ್ದು. ಇವರಿಬ್ಬರು ಒಂದಾದರೆ ಖಂಡಿತ ನನಗೆ ಆ ಮನೆಯಲ್ಲಿ ಉಳಿಕಾಲ ಇರುವುದಿಲ್ಲ. ಈ ಅರ್ಜುನ ಏನು ಅಂತ ಅಂದ್ಕೊಂಡಿದ್ದೆ, ಮಾವನ್ನು ಕೂಡ ಮೀರಿ ಭಾರ್ಗವಿ ಹಿಂದೆ ಹೋಗ್ತದಾನ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ನಡೆಯೋದಕ್ಕೆ ನಾನು ಬಿಡಬಾರ್ದು ಅಂತ ಹೇಳಿ ಬೃಂದಾ ಹೇಳ್ತಿದ್ದಾಳೆ. ತದನಂತರ ಇದಕ್ಕೂ ಮುಂಚೆ ತಾನೇ ಅಪ್ಪನ ಹತ್ರ ಮಾರ್ಕೆಟಲ್ಲಿ ಸಿಕ್ಕಿ ಮಾತಾಡೋಕ್ಕೆ ಮುಂದಾಗಿದ್ಲು. ಅಪ್ಪ ಅಂತೂ ವೃಂದಾನ ರೋಸ್ಟ್ ಮಾಡಿಬಿಟ್ಟಿದ್ರು. ಅದರ ನಡುವೆ ಇಲ್ಲಿ ಭಾರ್ಗವಿ ಯಾವುದೋ ಹುಡುಗನ ಜೊತೆ ತಿರ್ಗಾಡ್ತದಾಳೆ ಅನ್ನೋ ವಿಷಯನೂ ಕೂಡ ಹೇಳೋಕ್ಕೆ ಮುಂದಾಗಿದ್ಲು. ನಿಮಗೆ ಗೊತ್ತಾ ಅವ್ನು ಯಾರು ಅಂತ ಹೇಳೋಕ್ಕೆ ಮುಂದಾದಾಗ, ಅವ್ನು ಯಾರೇ ಆಗಿರಲಿ, ನನ್ನ ಮಗಳು ಪ್ರೀತಿ ವಿಷಯನ ನಮ್ಮ ಹತ್ರ ಹೇಳ್ಕೊಂಡ್ರೆ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ನೀನು ಯಾವೊಂದು ದುಡ್ಡಿರೋನು ಜಿ ಪಿ ಅಂತ ಹೇಳಿ ಅವ್ನ ಮನೆಯವರಿಂದ ಹೋದೆ ಅಲ್ವಾ, ಆ ರೀತಿಯಲ್ಲ ನನ್ನ ಮಗಳು. ಅವಳು ಒಬ್ಬ ಬಡವನ್ನೇ ಇಷ್ಟಪಟ್ಟಿರ್ಬೋದು, ಬಡವನ್ನೇ ಇಷ್ಟಪಟ್ಟರು ಮನಸಾರೆ ಅವನಿಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ರವೀಂದ್ರ ಭಟ್ಕಳ್ ಅವರು ಹೇಳ್ಬಿಟ್ಟಿರ್ತಾರೆ. ಸರಿ ಆಯಿತು ಬಿಡಿ, ಇವತ್ತು ಇಷ್ಟೆಲ್ಲ ಮಾತಾಡ್ತಿದ್ರ ಅಲ್ವಾ, ಒಂದಿನ ಅನುಭವಿಸ್ತೀರಾ, ಅವಾಗ ಗೊತ್ತಾಗುತ್ತೆ ನಾನು ಏನು ಹೇಳೋಕೆ ಬಂದೆ ಅಂತ ಹೇಳಿ ಬೃಂದಾ ಹೋಗ್ಬಿಡ್ತಾಳೆ ಅಲ್ಲಿಂದ. ತದನಂತರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಹೋಗೋದನ್ನು ನೋಡಿದೆ, ಉಟ್ಕೋತದಾಳೆ. ತದನಂತರ ಇಷ್ಟೆಲ್ಲ ನೋಡಿದ್ಮೇಲೆ, ಇಲ್ಲ ಯಾವುದೇ ಕಾರಣಕ್ಕೂ ಭಾರ್ಗವಿ ಅರ್ಜುನ್ ಮದುವೆ ಆಗಬಾರ್ದು, ಭಾರ್ಗವಿ ನನ್ನ ಮನೆಗೆ ಬರಬಾರ್ದು, ನನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೆ ನಾನು ಎಷ್ಟೆಲ್ಲ ಮಾಡ್ತಿದ್ದೀನಿ, ಆ ಮನೇಲಿ ಸ್ಥಾನ ಗಿಟ್ಟಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ, ಅಂಥದ್ರಲ್ಲಿ ಈ ಭಾರ್ಗವಿ ಬಂದುಬಿಟ್ರೆ ಖಂಡಿತವಾಗ್ಲೂ ಎಲ್ಲ ಕೂಡ ಹಾಳಾಗ್ಬಿಡುತ್ತೆ. ಇಲ್ಲ ಆ ರೀತಿ ಆಗಿಬಿಟ್ರೆ ನನಗೆ ಆ ಮನೇಲಿ ಬೆಲೆ ಕಳೆದೋಗುತ್ತೆ, ನನ್ನ ಗಂಡ ನನ್ನಿಂದ ದೂರ ಆಗಿಬಿಡ್ತಾರೆ, ನಾನು ಇಷ್ಟೆಲ್ಲ ಮಾಡ್ತಿರೋದು ನನ್ನ ಚಿಲ್ಡ್ರನ್ ನಾನು ಹೊಲಿಸ್ಕೋಬೇಕು ಅಂಥದ್ರಲ್ಲಿ ಈ ರೀತಿ ಆದರೆ ಏನು ಮಾಡಲಿ. ಇಲ್ಲ ಯಾವುದೇ ಕಾರಣಕ್ಕೂ ಭಾರ್ಗವಿಯ ಮನೆಗೆ ಬರಬಾರ್ದು, ನಾನು ನನ್ನ ಉಳಿಕಾಲಕ್ಕೋಸ್ಕರ ನನ್ನ ಲಾಭಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತೀನಿ, ಈ ಭಾರ್ಗವಿ ನಿನ್ನನ್ನು ಹೇಗೆ ತುಳಿದು ಹೊಸ್ಕಾಗ್ತೀನಿ ನೋಡ್ತಾ ಇರು ಅಂತ ಹೇಳಿ ವೃಂದಾ ಹೇಳ್ತಿದ್ದಾರೆ. ಇದಕ್ಕೆಲ್ಲದರ ನಡುವೆ ಅತ್ತ ಕಡೆ ರೀತು ಅಂತೂ ಭಾರ್ಗವಿ ಮೇಲೆ ಕೆಂಡ ಕಾಡ್ತಿರ್ತಾರೆ. ಇದನ್ನು ಕೇಳಿಸ್ಕೊಂಡಂತಹ ವಿಕಿಗೆ ಅನಿಸುತ್ತೆ,
ಚರಣ್ಗೆ ಅನ್ಸುತ್ತೆ ಏನಿದು ಭಾರ್ಗವಿ ಬಗ್ಗೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ. ಅದೇ ಕಾರಣಕ್ಕೆ ಯಾಕೆ ಭಾರ್ಗವಿ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ರೆ, ಏನಣ್ಣ ಮಾತಾಡ್ತಿದ್ಯಾ, ಭಾರ್ಗವಿ ಬಗ್ಗೆ ಮಾತಾಡಿದ್ರೆ ನಿನ್ಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಭಾರ್ಗವಿ ತುಂಬ ಒಳ್ಳೆಯವರು, ನಿಜವಾಗ್ಲೂ ಅವರು ನ್ಯಾಯ ಕೊಡಿಸ್ತಿದ್ದಾರೆ ಸಂಧ್ಯಾಗೆ ಅಂತಂದಮೇಲೆ ನಮಗಾದ್ರೂ ಸಂಧ್ಯಾಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ, ಆದರೆ ಭಾರ್ಗವಿಯವರು ಕೂತು ನ್ಯಾಯ ಕೊಡಿಸ್ತಿದ್ದಾರೆ ನಿಂತು ಅವಳ ಪರವಾಗಿ ಅಂದರೆ ನಾವು ಅದಕ್ಕೆ ಖುಷಿ ಪಡಬೇಕು. ಅದನ್ನು ಬಿಟ್ಟು ಈ ರೀತಿ ಎಲ್ಲ ಅವಳಿಗೆ ಬೇಜಾರಾಗೋ ಹಾಗೂ ಕೆಟ್ಟದಾಗೋ ಹಾಗೂ ನಡ್ಕೋಬಾರ್ದು ಅಂತ ರೀತಿಗೆ ಹೇಳಿದಾಗ, ಏನು ನಿನಗಿಂತ ಇನ್ಯಾರೂ ರಕ್ತ ಸಂಬಂಧ ಇಲ್ದಿರುವ ಸಂಧ್ಯಾನೇ ನಿನಗೆ ಹೆಚ್ಚು ಆಗಲ್ಲ, ಈ ರೀತಿ ಆದರೆ ನೀನು ನಿಜವಾದ ರಕ್ತ ಸಂಬಂಧ ತಂಗಿನ ಕಳ್ಕೊಬೇಕಾಗತ್ತೆ ಅಂತ ರೀತು ಹೇಳಿಬಿಟ್ಟು ಚರಣ್ಗೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಚರಣ್ಗೆ ಒಂದು ಭಾರ್ಗವಿ ಮೇಲೆ ಎಲ್ಲಿಲ್ಲದ ಪ್ರೀತಿ, ಕಾಳಜಿ, ಗೌರವ, ಅದ್ರ ಜೊತೆ ಸಂಧ್ಯಾಗೆ ನ್ಯಾಯ ಕೊಡಿಸ್ತಿದ್ದಾಳೆ. ಅಪ್ಪ ಇಲ್ಲಿ ವಿಕ್ಕಿ ಪರವಾಗಿ ನಿಂತಿದ್ರು ಕೂಡ ಇಲ್ಲಿ ಭಾರ್ಗವಿ ಪರ ನಿಜವಾಗ್ಲೂ ಚರಣ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ನ್ಯಾಯ, ಮತ್ತೊಂದು ತಾನು ಪ್ರೀತಿ ಮಾಡಿದ ಹುಡುಗಿ ಅಂತ. ಇದು ಎಲ್ಲದರ ನಡುವೆ ಅತ್ತ ಕಡೆ ಫುಲ್ ರೆಬಲ್ ಆಗಿಬಿಟ್ಟಿದ್ದಾಳೆ ವಂದನಾ. ಇತ್ತ ಕಡೆ ತಮ್ಮ ಬಂದಿದೆ, ಯಾಕೆ ಏನಾಯಿತು ನಿನಗೆ, ಯಾಕೆ ಎಷ್ಟು ಅಪ್ಸೆಟ್ ಆಗಿದೆಯಾ ಅಂತ ಕೇಳ್ತಿದ್ರೆ, ಯಾಕೆ ಅಂದರೆ ಅರ್ಜುನ್ ಬೇರೆ ಯಾವುದೋ ಹುಡುಗಿ ಜೊತೆ ತಿರ್ಗಾಡ್ತಿದ್ದಾನೆ ಅನ್ನೋದಷ್ಟೇ ನೀನು ಗೊತ್ತದ ಅಲ್ವಾ, ಆದರೆ ಯಾವ ಹುಡುಗಿ ಅಂತ ನಿಂಗೆ ಗೊತ್ತಾ, ಅದು ಬೇರೆ ಯಾರೂ ಅಲ್ಲ, ಭಾರ್ಗವಿ ಜೊತೆನೇ ಅವ್ನು ತಿರ್ಗಾಡ್ತಿರೋದು ಅಂತ ಹೇಳಿದ ತಕ್ಷಣ, ಏನು ಮಾತಾಡ್ತಿದ್ಯಾ ಅಕ್ಕ, ಆ ಭಾರ್ಗವಿ ಜೊತೆ ತಿರ್ಗಾಡ್ತಿದ್ದಾನ, ನಿಜವಾಗ್ಲೂ ನನಗಿದನ್ನು ನಂಬೋಕೆ ಆಗ್ತಿಲ್ಲ. ಆ ಭಾರ್ಗವಿ ನನ್ನ ವಿಷಯದಲ್ಲಿ, ಅಪ್ಪನ ವಿಷಯದಲ್ಲಿ ನಡೆದಿದ್ದಷ್ಟೇ ಅಲ್ಲ, ನಿನ್ನ ವಿಷಯದಲ್ಲೂ ಕಾಲಿಟ್ಬಿಟ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅವಳ ಆಟ ನಡೆಯೋದಕ್ಕೆ ಬಿಡಬಾರ್ದು. ಖಂಡಿತವಾಗ್ಲೂ ನೀನೇನು ಯೋಚನೆ ಮಾಡಬೇಡ, ಯಾವುದೇ ಕಾರಣಕ್ಕೂ ಆ ಅರ್ಜುನ್ ಭಾರ್ಗವಿ ಹಿಂದೆ ಜೊತೆ ಹೋಗೋದಕ್ಕೆ ನಾನು ಬಿಡುವುದಿಲ್ಲ. ಖಂಡಿತವಾಗ್ಲೂ ನೀನು ಆರಾಮಾಗಿರು. ಅವನೇನಾದರೂ ಅವಳ ಹಿಂದೆ ಹೋಗ್ತೀನಿ ಅಂದರೆ ಅವನನ್ನೇ ಎತ್ತಾಕೊಂಡು ಬಂದು ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ. ಖಂಡಿತ ನೀನೇನು ಯೋಚನೆ ಮಾಡಬೇಡ ಅಕ್ಕ ಅಂತ ವಿಕ್ಕಿ ಹೇಳ್ತಿದ್ದಾನೆ. ಖಂಡಿತವಾಗ್ಲೂ ನನಗೆ ಅರ್ಥ ಆಗತ್ತೆ, ನಿಜವಾಗ್ಲೂ ರೀತು ಬಿಟ್ಟು ನಾನು ಇಷ್ಟು ದಿನ ಬದುಕ್ತಿದ್ದೇನೆ, ರೀತು ಜೊತೆ ಇಷ್ಟೊತ್ತಿಗೆ ನಾನು ಮದುವೆ ಆಗಬೇಕಿತ್ತು, ಬಟ್ ಎಲ್ಲವನ್ನ ಕೂಡ ತಡೆದು ಹಾಳು ಮಾಡಿರೋದೇ ಭಾರ್ಗವಿ. ಖಂಡಿತವಾಗ್ಲೂ ಮತ್ತೆ ಅವಳು ನಿನ್ನ ಬದುಕಲ್ಲೂ ಕೂಡ ಆಟ ಆಡೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ವಿಕ್ಕಿ ಹೇಳ್ತಿದ್ದಾರೆ. ಇದು ಎಲ್ಲದರ ನಡುವೆ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಜೊತೆ ಮನಸ್ಸಾಗಿದೆ. ಆ ಕಡೆ ಅಪ್ಪಂಗೂ ಕೂಡ ಗೊತ್ತಿದೆ ಭಾರ್ಗವಿ ಯಾರನ್ನು ಇಷ್ಟಪಡ್ತಿದ್ದಾಳೆ, ಪ್ರೀತಿ ಮಾಡ್ತಿದ್ದಾಳೆ ಅಂತ, ಬಟ್ ಯಾರು ಅನ್ನೋ ವಿಷಯ ಗೊತ್ತಿಲ್ಲ. ಈ ಕಡೆ ಭಾರ್ಗವಿ ಕೂಡ ಅರ್ಜುನ್ನ ಕರ್ಕೊಂಡು ಬಂದು ರವೀಂದ್ರ ಭಟ್ಕಳ್ ಅವ್ರಿಗೆ ಪರಿಚಯ ಮಾಡಿಕೊಡ್ತಿದ್ದಾಳೆ. ಅಪ್ಪ, ನಿಮ್ಮ ಆಪ್ರೇಷನ್ಗೆಲ್ಲ ಹೆಲ್ಪ್ ಮಾಡಿದ್ದು ಇವರೇ ಅಪ್ಪ, ನಿಮ್ಮನ್ನು ಎಷ್ಟು ಕಾಳಜಿ ಮಾಡಿದ್ರು ಗೊತ್ತಾ, ಮನೆಗೆಲ್ಲ ಬಂದು ನಿಮ್ಮನ್ನು ಆರೈಕೆ ಮಾಡಿದ್ದಾರೆ ಅಂತ ಎಲ್ಲ ಕೂಡ ಹೇಳ್ತಿದ್ರೆ, ಹೌದಾ ಅಂತ ಹೇಳಿದೆ. ಈ ಕಡೆ ನೀನು ಅವತ್ತದೇನು JP ಅಂತ ಹೇಳ್ದಾಗಿತ್ತಲ್ವ ಅಂತ ಹೇಳಿ ರವೀಂದ್ರ ಭಟ್ಕಳ್ ಕೇಳ್ತಿದ್ದಾರೆ. ಈ ಕಡೆ ಭಾರ್ಗವಿಗೂ ಕೂಡ ಅಚ್ಚರಿ ಆಗ್ತದೆ, JP ಅಂತಾನ ಅಂತ. ಈ ಕಡೆ ಅರ್ಜುನ್ಗೆ ಏನು ಹೇಳೋದು ಅನಿಸ್ತದೆ. ಇಷ್ಟೊತ್ತು ಭಾರ್ಗವಿ ಹತ್ರ JP ಪಾಟೀಲ್ ಮಗ ಅಂತ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದ ಅರ್ಜುನ್ ಒಮ್ಮೆಲೆ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ನೀನು JP ಅನ್ನೋ ಹೆಸರನ್ನ ಯಾಕೆ ಎತ್ತಿದೆ ಅಂತ ಪ್ರಶ್ನೆ ಮಾಡಿದ ತಕ್ಷಣ ನಾಡ್ಕೊ ಹೋಗ್ತಿದ್ದಾರೆ. ಹಾಗಿದ್ರೆ JP ಪಾಟೀಲ್ ಮಗ ಅನ್ನೋ ಸತ್ಯ ಗೊತ್ತಾಗತ್ತಾ ಭಾರ್ಗವಿಗೆ. ಅತ್ತ ಕಡೆ ವೃಂದ, ಭಾರ್ಗವಿ ಯಾವುದೇ ಕಾರಣಕ್ಕೂ ಈ ಮನೆಗೆ ಬರಬಾರ್ದು ಅನ್ನೋ ಯೋಚನೆ ಮಾಡಿದ್ದೆ, JP ಪಾಟೀಲ್ ಹತ್ರ ಹೋಗಿದೆ. ಅರ್ಜುನ್ ತಿರ್ಗಾಡ್ತಿರೋದು ಬೇರೆ ಯಾರ ಜೊತೆ ಅಲ್ಲ, ಭಾರ್ಗವಿ ಜೊತೆನೇ ಅಂತ ಹೇಳಿ ಅರ್ಜುನ್ ಮತ್ತು JP ಪಾಟೀಲ್ ನಡುವೆ ದೊಡ್ಡ ಒಂದು ಬಿರುಕನ್ನೇ ಸೃಷ್ಟಿ ಮಾಡಿಬಿಡ್ತಾಳೆ. ವಿಷಯ ಗೊತ್ತಾಗಿದೆ ತಡ JP ಪಾಟೀಲ್ ಏನು ಮಾಡಬಹುದು, ಈ ಕಡೆ ಅರ್ಜುನ್ನ ಹಾಗೆ ಭಾರ್ಗವಿ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ಮುರಿಯೋದಕ್ಕೆ JP ಪಾಟೀಲ್ ಏನು ಮಾಡಬಹುದು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ